ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕಿಡಿಗೇಡಿಗಳ ನೀಚ ಕೃತ್ಯಕ್ಕೆ ರೈತರ ಕುಟುಂಬ ಕಂಗಾಲು. ಇರ್ಕಲ್ಗಡ ಸಮೀಪದ ಇರ್ಕಲ್ಗಡದ ತಾಳ ಕನಕಾಪುರ ರಸ್ತೆಯಲ್ಲಿರುವ ಹನುಮಂತ ಪಿನ್ನಿ ಅವರ ಹೊಲದಲ್ಲಿ ನಿನ್ನೆ ತಡರಾತ್ರಿ 8 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ನೀಚ ಕೃತ್ಯವನ್ನ ಮೆರೆದಿದ್ದಾರೆ. ಹೊಲದಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡಿಕೊಂಡು ದನದ ಶೆಡ್ಗೆ ಬೆಂಕಿ ಹಚ್ಚಿ ನೀಚ ಕೃತ್ಯವನ್ನ ಮಾಡಿದ್ದಾರೆ. ದನದ ಶೆಡ್ಡಿನಲ್ಲಿ ಸುಮಾರು 3 ರಿಂದ 4 ಲಕ್ಷ ಬೆಲೆ ಬಾಳುವ ಎತ್ತು, ದನಕರುಗಳು, ಮೇಕೆಗಳು, ದವಸ ಧಾನ್ಯಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ರಾತ್ರಿ ಸುಮಾರಿಗೆ ಇರ್ಕಲ್ಗಡ ಗ್ರಾಮದಲ್ಲಿ ಜಾತ್ರೆಯ ನಿಮಿತ್ತ ರೈತ ಕುಟುಂಬ ಸಮೇತ ತೋಟದಿಂದ ಊರು ಕಡೆಗೆ ಬಂದಿದ್ದಾರೆ. ಇದನ್ನ ಕಾಯುತ್ತಾ ಕುಳಿತಿದ್ದ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಸ್ಥಳೀಯ ಗ್ರಾಮೀಣ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಗಳಾದ ವೀರೇಶ್ ಮಾಳಶೆಟ್ಟಿ ಪರಿಶೀಲನೆಯನ್ನ ನಡೆಸಿ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಅನ್ಯಾಯದ ರೈತರ ಕುಟುಂಬಕ್ಕೆ ನ್ಯಾಯವನ್ನು ಕೊಡುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾರುತಿ ತೋಟಗಂಟಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಆದಷ್ಟು ಬೇಗನೆ ಈ ದುಷ್ಕೃತ್ಯವನ್ನ ಎಸಗಿರುವಂತ ದುಷ್ಟರನ್ನ ಸೆರೆ ಹಿಡಿದು ರೈತರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಿ ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲರೂ ಊರಿನ ಎಲ್ಲ ಗ್ರಾಮಸ್ಥರು ಕಂಬನಿಯನ್ನ ಮಿಡಿದಿದ್ದಾರೆ. ಫ್ರೀಡಂ 19 ನ್ಯೂಸ್ ಗಿರೀಶ್ ಹಿರೇಮಠ್, ಕೊಪ್ಪಳ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.